ಖುಷಿಯ ವಿಷಯ ಜೊತೆಗೆ ಒಂದು ಐತಿಹಾಸಿಕ ಗೆಲುವಿನ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ. ಒಂದು ಜಿಲ್ಲೆಯ ಜನ ಒಂದು ನಿರೀಕ್ಷೆ ಇಟ್ಟು ಒಂದು ಪ್ರೀತಿ ವಿಶ್ವಾಸ ಗೌರವ ಇಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಅದು ನಾವು ಉಳಿಸ್ಕೊಳ್ಳುವಂಥ ಕೆಲಸ ನಾನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಒಬ್ಬ ಜನಸ್ನೇಹಿ ಸಂಸದನಾಗಿ ಕೆಲಸ ಮಾಡಬೇಕಂತ ನಾನು ಕಳೆದ ನನ್ನ ಪ್ರಚಾರದಲ್ಲಿ ಹೇಳಿದೆ. ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟೋ ಯೋಜನೆಗಳು ನೆನಗುದಿಗೆ ಬಿದ್ದಿದೆ. ಅದನ್ನೆಲ್ಲ ಕೇಂದ್ರ ಸರ್ಕಾರ ಗಮನ ತಂದು ಸಂಸತ್ನಲ್ಲಿ ಅದ್ರ ಬಗ್ಗೆ ಪರವಾಗಿ ಧ್ವನಿ ಎತ್ತುವಂಥ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಏನಿವತ್ತು ಪಕ್ಷ ನನಗೆ ಪ್ರತ್ಯಕ್ಷವಾಗಿ ಎಷ್ಟು ಜನ ಸಹಕರಿಸಿದ್ದಾರೆ, ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು, ಮತ್ತು ಪರೋಕ್ಷವಾಗಿ ನನಗೆ ಎಷ್ಟೇ ಜನ ಎಲ್ಲ ಸಹಕರಿಸಿದ್ದಾರೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನಗೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ತಾಯಂದಿರು, ನಮ್ಮ ಸೋದರಿಯರು, ನಮ್ಮ ನೆಚ್ಚಿನ ಯುವಕ ಮಿತ್ರರು, ನಮ್ಮ ಹಿರಿಯರು ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಅವರ ಒಂದು ನಂಬಿಕೆಗೆ ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ ಅಂತ ನಿಮ್ಮ ಮುಂದೆ ನಾನು ಭರವಸೆ. ಪಕ್ಷದ ಗ್ಯಾರಂಟಿ ಆಮೇಲೆ ನಿಮ್ಮ ಖಾತವರು ಎಲ್ಲದೂ ಕೂಡ ಪಕ್ಷ ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರತಿ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದರು. ಆ ದಿನ ನಾನು ಮರಿಬಾರ್ದು. ಜೊತೆಗೆ ನಮ್ಮ ಎಲ್ಲ ಜಿಲ್ಲಾ ನಾಯಕರುಗಳ ಒಂದು ಒಗ್ಗಟ್ಟಿನ ಒಂದು ಶ್ರಮ ಇದರಲ್ಲಿದೆ. ಈ ಗೆಲುವು ಕ್ಷೇತ್ರದ ನನ್ನ ಗೆಲುವಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು. ಜೊತೆಗೆ ನಮ್ಮ ತಾತ ಅವರೇನು 98ರಲ್ಲಿ ಚುನಾವಣೆ ಗೆದ್ದಿರೋ ಆ ಒಂದು ಅಭಿವೃದ್ಧಿ ಕಾರ್ಯ ಇವತ್ತಿಗೂ ನಮ್ಮ ಎಲ್ಲ ತಾಲೂಕಿನಲ್ಲೂ ನೆನ್ಕೊಂತಿದ್ರು. ಅದನ್ನು ಒಂದು ಇಟ್ಟು ವಿಶ್ವಾಸ ಇಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ಳುವಂಥ ಕೆಲಸ ನಾನು ಮಾಡ್ತೀನಿ.